ಉಡುಪಿಯ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರೊಬ್ಬರು ಸುಮಾರು 30ಕ್ಕೂ ಹೆಚ್ಚು ಪೋಕ್ಸೋ ಪ್ರಕರಣಗಳಲ್ಲಿ ಆರೋಪಿ ಪರವಾಗಿ ವಕಾಲತ್ತು ಹಾಕಿದ್ದಾರೆ ಅಂತ ಹೇಳುವಂತಹ ಆರೋಪ ಇದು ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಮಕ್ಕಳ ಪರವಾಗಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅಥವಾ ಅದಕ್ಕೆ ಸಂಬಂಧಿತವಾದಂತಹ ಅಷ್ಟು ವ್ಯವಸ್ಥೆಗಳಿಗೆ ಇದೊಂದು ಶಾಕ್ ಟ್ರೀಟ್ಮೆಂಟ್ ತರ. ಇದು ಸಾಧ್ಯವ ಅನ್ನುವಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಇದು ಒಂದು ವೃತ್ತಿಪರವಾಗಿ ನಡ್ಕೊಳ್ಳುವಂಥವ್ರು ಮಾಡುವ ಕೆಲಸವ ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಬೇಕಾಗ್ತದೆ. ಮತ್ತೆ ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಅಂದ್ರೆ ಒಂದು ನ್ಯಾಯಿಕ ವ್ಯವಸ್ಥೆ, ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಪವರ್ ಇರುವಂತಹ ಮಕ್ಕಳ ಕಲ್ಯಾಣ ಸಮಿತಿ ನ್ಯಾಯಿಕವಾಗಿ ನಡ್ಕೊಳ್ಳೋದೇನೆ ಆರೋಪಿ ಪರವಾಗಿ ವಕಾಲತ್ತು ಹಾಕಿದ್ರೆ ಮಕ್ಕಳ ಒಂದು ಅತ್ಯುನ್ನತ ಹಿತಾಸಕ್ತಿಯನ್ನ ಇವರು ಎತ್ತಿ ಹಿಡಿಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳುವಂಥದ್ದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಈ ವಿಚಾರದಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಜಿಲ್ಲಾಧಿಕಾರಿಗಳೇ ಸ್ವತಃ ಜಿಲ್ಲಾಧಿಕಾರಿಗಳು CWCಯ ಸೂಪರ್ವಿಷನ್ಗೆ ನಿಂತ್ಕೊಳ್ಬೇಕು, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡಬೇಕು, ಮಾನಿಟರಿಂಗ್ ಮಾಡಬೇಕು. ಇದು ಇಲ್ಲಿ ನಡೆದಿಲ್ಲ ಅಂತ ಹೇಳುವಂಥದ್ದು ದುರಂತ. ಅವರಿಗೆ ನನ್ನ ಎಲ್ಲ ಗೌರವವನ್ನು ಕೂಡ ಕೊಟ್ಟು ಈ ಮಾತನ್ನ ನೆನಪಿಸ್ತಾ ಇದ್ದೇನೆ. ಮೇಡಮ್, ನೀವು CWCಯ ಮಾನಿಟರಿಂಗ್ ವಿಚಾರದಲ್ಲಿ ಎಲ್ಲೋ ಎಡುತ್ತಾ ಇದ್ದೀರಾ. ಈ ವಿಚಾರದಲ್ಲಿ ಯಾರು ಕಳಂಕಿತ ಸದಸ್ಯ ಇದ್ದಾರೆ ಅವರನ್ನ ನೀವು ಕನಿಷ್ಠ ಅಮಾನತ್ತಲ್ಲಿಟ್ಟು ಒಂದು ಎನ್ಕ್ವೈರಿಯನ್ನ ಮಾಡಬೇಕಾಗಿತ್ತು. ಇದು ಕಾನೂನು ತಮ್ಮಿಂದ ಅಪೇಕ್ಷೆ ಪಡುವಂಥದ್ದು. ತಾವು ಏನೂ ಮಾಡಲಿಲ್ಲ ಅಂತಂದ್ರೆ ಕಳೆದ 6 ವರ್ಷಗಳಲ್ಲಿ ಒಬ್ಬ ಎರ್ರಿಂಗ್ ಸದಸ್ಯ, CWCಯ ಸದಸ್ಯ, ಖುದ್ದು ವಕೀಲರಾಗಿರುವಂಥವ್ರು, ಅವರು ಆರೋಪಿಯ ಹಿತಾಸಕ್ತಿಗೋಸ್ಕರ ದುಡಿದಿದ್ದಾರೆ ಅಂತಂದ್ರೆ ಯಾವ ರೀತಿಯಲ್ಲಿ ಇವರು ಮಕ್ಕಳ ಪರವಾಗಿ 6 ವರ್ಷ ಕೆಲಸ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಲ್ವಾ. ಅದೇ ರೀತಿಯಾಗಿ 6 ವರ್ಷಗಳಲ್ಲಿ ಅವರು ಮಕ್ಕಳಿಗೆ ಸಿಗಬೇಕಾದಂತಹ ನ್ಯಾಯವನ್ನ ಹೇಗೆ ವಂಚಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಡಿದ್ರೆ ಎದೆ ಒಡೆದೋಗುತ್ತೆ. ಎಲ್ಲವೂ ಪೋಕ್ಸೋ ಪ್ರಕರಣಗಳು. ಪೋಕ್ಸೋ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸಜೆ ಆಗುವಂಥದ್ದು, ಜೈಲ್ ಪಾಲಾಗುವಂಥದ್ದಕ್ಕೆ ಸಾಧ್ಯತೆಗಳು ಹೆಚ್ಚಿವೆ. ಅಂತಹ ಪ್ರಕರಣಗಳು ನ್ಯಾಯಿಕ ವ್ಯವಸ್ಥೆಯ ಮುಂದೆ ಬಂದಾಗ ಅಲ್ಲಿಯ ಸದಸ್ಯರು ಅದನ್ನ ಆಲಿಸ್ತಾರೆ, ಮಕ್ಕಳ ಗೋಳನ್ನ ಕೇಳ್ಕೊಳ್ತಾರೆ. ಹೊರಗಡೆ ಹೋದ್ಮೇಲೆ ಆರೋಪಿಯ ಪರವಾಗಿ ವಕಾಲತ್ತಾಗ್ತಾರೆ ಅಂತಂದ್ರೆ ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ನೋಡಬೇಕು. ಇದನ್ನ ನಾವು ಎಲ್ಲ ಆಯಾಮಗಳಲ್ಲಿ ನೋಡಬೇಕಾಗುತ್ತೆ. ಇವತ್ತಿನ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಪೋಕ್ಸೋ ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಮಾಡ್ತಾರೆ ಜನ, ಎಷ್ಟು ಶಕ್ತಿಯನ್ನು ಬಳಸ್ತಾರೆ. ಹಣಕಾಸಿನ ಶಕ್ತಿ ಇರಬಹುದು, ರಾಜಕೀಯ ಶಕ್ತಿ ಇರಬಹುದು, ಅಥವಾ ಧರ್ಮ ಜಾತಿಯ ಶಕ್ತಿ ಇರಬಹುದು. ಇದನ್ನು ಎಷ್ಟು ಬಳಸ್ತಾರೆ ಅಂತ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಪಾಪದ ಹೆಣ್ಣು ಮಕ್ಕಳು, ನೊಂದಂತಹ ಸಂತ್ರಸ್ತ ಹೆಣ್ಣು ಮಕ್ಕಳು, ಗತಿ ಇಲ್ದಿರುವಂತಹ ಹೆಣ್ಣು ಮಕ್ಕಳು, ತಂದೆ ತಾಯಿ ಇಲ್ದಿರುವಂತಹ ಹೆಣ್ಣು ಮಕ್ಕಳು, ಪ್ರಪಂಚದ ಜ್ಞಾನ ಇಲ್ದಿರುವಂತಹ ಅಮಾಯಕ ಅಪ್ರಾಪ್ತ ಹೆಣ್ಣು ಮಕ್ಕಳು CWC ಮುಂದೆ ಬಂದಾಗ ಅದರ ಸಂಪೂರ್ಣ ದುರ್ಲಾಭವನ್ನ ಪಡ್ಕೊಂಡು ತನ್ನ ಒಂದು ಕಮಾಯಿಯನ್ನ ಮಾಡ್ತಾರೆ ಅಂತಂದ್ರೆ ಎಂತಹ ಒಬ್ಬ ಸದಸ್ಯನನ್ನ ನಾವು ಆಯ್ಕೆ ಮಾಡಿದ್ದೇವೆ ಆ ಒಂದು ಕಮಿಟಿ. ಅಂದ್ರೆ ಜುಡಿಷಿಯಲ್ ಕಮಿಟಿ, ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿ. ಇದಕ್ಕೆ ಕಳಂಕ ಬರುವಂತ ಕೆಲಸವನ್ನ ಒಬ್ಬ ಸದಸ್ಯ ಮಾಡಿದ್ದಾನೆ ಅಂತಂದ್ರೆ ಇದನ್ನ ನಾನು ಗಂಭೀರವಾಗಿ ಜೆ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಹೈಕೋರ್ಟ್ ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ರಾಜ್ಯದ
CWCಗಳನ್ನೆಲ್ಲವನ್ನೂ ಕೂಡ ಮಾನಿಟರಿಂಗ್ ಮಾಡಬೇಕಾದಂತಹ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ. ಏನ್ ಮಾಡಿದ್ದೀರಾ ಇದುವರೆಗೆ? ಹಾಗಾದ್ರೆ 6-7 ವರ್ಷಗಳು ಒಬ್ಬ ವ್ಯಕ್ತಿ ಈ CWCಯಲ್ಲಿ ಇಟ್ಕೊಂಡು ಇಷ್ಟೊಂದು ಪೋಕ್ಸೋ ಪ್ರಕರಣಗಳನ್ನ ಎಲ್ಲಾ ರೀತಿಯಾದಂತಹ ಕಾನೂನು ಆಗ್ಬಹುದು ಅಥವಾ ವೃತ್ತಿ ಮೌಲ್ಯಗಳಿರ್ಬೋದು, ಎಥಿಕ್ಸ್ ಅಂತ ಏನ್ ಕರೀತೇವೆ, ಅವು ಎಲ್ಲವನ್ನು ಗಾಳಿಗೆ ತೂರಿ ಕೆಲಸವನ್ನು ಮಾಡುವ ತನಕ ನಮ್ಮ ಜಿಲ್ಲಾಡಳಿತ ಏನ್ ಮಾಡ್ತಾ ಇತ್ತು? ವೇರ್ ಈಸ್ ದ ಮಾನಿಟರಿಂಗ್ ಅಥಾರಿಟಿ? ಸೂಪರ್ವಿಷನ್ ಅನ್ನೋದಕ್ಕೆ ಪದಕ್ಕೆ ಅರ್ಥ ಏನಿದೆ? ಈಗ ಅವರು ಹೊರಗಡೆ ಹೋಗುವಂತಹ ಒಂದು ಸಮಯ ಬಂದಿದೆ. 7 ವರ್ಷ ಆದ್ಮೇಲೆ CWC ಇರಬೇಕು ಅಂತೇನಿಲ್ಲ. 3 ವರ್ಷಕ್ಕೆ ಹೋಗ್ಬೇಕಾದಂತಹ CWC ಸದಸ್ಯರು ಕೊರೋನಾ ಕಾರಣದಿಂದ ಕಂಟಿನ್ಯೂ ಆಗಿ ಮುಂದುವರೆದು 7 ವರ್ಷಗಳು ಕಳೆದಿವೆ. ಇರ್ಲಿ, ಓಕೆ. ಆದ್ರೆ ಇವಾಗ ಹೊಸ ಸದಸ್ಯರು ಕೂಡ ಇವಾಗ ಒಳಗ್ ಬರ್ತಿದ್ದಾರೆ. ಹಳೆ ಸದಸ್ಯರು ನಿಷ್ಕ್ರಮಣ ಹೊಂದುತ್ತಾ ಇದ್ದಾರೆ. ಅವ್ರು ಹೋಗ್ಬಿಡ್ತಾರೆ. ಅದರ ಜೊತೆಯಲ್ಲಿ ಈ ಪ್ರಕರಣವೂ ಕೂಡ ಮುಚ್ಚೋಗುತ್ತೆ ಅಂತ ಯಾರೂ ಕೂಡ ಭಾವಿಸಬಾರದು. ಇದು ಅಟ್ ಮೋಸ್ಟ್ ವೈಲೇಷನ್ ಆಫ್ ದ ಲಾ. ಕಾನೂನಿನ ಏನಾದರೂ ಉಲ್ಲಂಘನೆ ಅಥವಾ ಕಾನೂನಿನ ದುರ್ಬಳಕೆ ಗೊತ್ತಿದ್ದು ಮಾಡಿದ್ದಾರೆ ಅಂತಂದ್ರೆ ಇಂತಹ ವ್ಯಕ್ತಿಗಳು ಮಾಡಿರ್ತಾರೆ. ಇವರನ್ನ ಸರಿಯಾದ ರೀತಿಯಲ್ಲಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು. ಎಷ್ಟು ಮಕ್ಕಳಿಗೆ ಇಲ್ಲಿ ನ್ಯಾಯ ಸಿಗ್ಲಿಲ್ವೋ ಆ ಎಲ್ಲ ಪ್ರಕರಣಗಳ ಕೂಡ ಮುಚ್ಚೋಗುತ್ತೆ ಅಂತ ಯಾರೂ ಕೂಡ ಭಾವಿಸಬಾರದು. ಇದು ಅಟ್ ಮೋಸ್ಟ್ ವೈಲೇಷನ್ ಆಫ್ ದ ಲಾ. ಕಾನೂನಿನ ಏನಾದರೂ ಉಲ್ಲಂಘನೆ ಅಥವಾ ಕಾನೂನಿನ ದುರ್ಬಳಕೆ ಗೊತ್ತಿದ್ದು ಮಾಡಿದ್ದಾರೆ ಅಂತಂದ್ರೆ ಇಂತಹ ವ್ಯಕ್ತಿಗಳು ಮಾಡಿರ್ತಾರೆ. ಇವರನ್ನ ಸರಿಯಾದ ರೀತಿಯಲ್ಲಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು. ಎಷ್ಟು ಮಕ್ಕಳಿಗೆ ಇಲ್ಲಿ ನ್ಯಾಯ ಸಿಗ್ಲಿಲ್ವೋ ಆ ಎಲ್ಲ ಪ್ರಕರಣಗಳ ಹಿಯರಿಂಗ್ ಆಗ್ಬೇಕು ಅಂತಾನೆ ನಾನು ಹೇಳುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ಆರೋಪಿ ಪರವಾಗಿ ವಕಾಲತ್ತನ್ನು ಹಾಕಿರುವಂಥದ್ದು ಸಂತ್ರಸ್ತರ ಪರವಾಗಿ ಇರಬೇಕಾದಂತಹ CWC ಮೆಂಬರ್ ಆಗಿರೋದ್ರಿಂದ CWC ಹಾಗೂ CWC ಸದಸ್ಯರ ಒಂದು ಹಂಗ್ನಲ್ಲಿ ಅಂತಾನೆ ಹೇಳ್ತೇನೆ. ಹಂಗು ಆಗ್ಬೋದು. ಅವರ ಕೇರ್ ಅಂಡ್ ಸಪೋರ್ಟ್ ಅಲ್ಲಿ ಮಕ್ಕಳು ಬೇಕೋ ಬೇಡವೋ ಇರ್ತಾರೆ. ಅವ್ರು ಹೇಳಿದ ಮಾತನ್ನ ಕೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ತಮಗೆ ಒಳ್ಳೇದಾಗುತ್ತೆ, ತಮಗೆ ಒಳ್ಳೆಯದನ್ನ ಬಯಸ್ತಾರೆ ಅಂತ ಹೇಳುವಂತಹ ಒಂದು ನಂಬಿಕೆಯಿಂದ ಇದನ್ನ ಹುಸಿಗೊಳಿಸಿ ಆ ಮಕ್ಕಳನ್ನ ಏಮಾರಿಸಿ ಆ ಮಕ್ಕಳನ್ನ ಹಾಸ್ಟೈಲ್ ಮಾಡುವಂಥದ್ದು ಯಾಕಾಗಿರಬಾರ್ದು? ಅಥವಾ ಸುಳ್ಳು ಸಾಕ್ಷಿ ಹೇಳುವ ಹಾಗೆ ಯಾಕೆ ಮಾಡಿರಬಾರ್ದು? ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಎಲ್ಲ ರೀತಿಯಲ್ಲೂ ತನಿಖೆ ಮಾಡಬೇಕು. ತನಿಖೆ ಮಾಡೋಕ್ಕಿಂತ ಮುಂಚೆ ಆ ಎರಿಂಗ್ ಮೆಂಬರ್ ಆಫ್ CWC ಅವ್ರು ಯಾರಿದ್ದಾರೆ ಅವರ ವಿರುದ್ಧ ಜಿಲ್ಲಾಡಳಿತ FIR ಮಾಡುವಂಥದ್ದು ಮರಿಬಾರದು. ಈ ರೀತಿಯ ಜಾಣಮರುವನ್ನ ಯಾವ ಅಧಿಕಾರಿಗಳು ತೋರಿಸಬಾರದು. ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೇನೆ. JJ ಚೇರ್ ದಯಮಾಡಿ ಇದನ್ನ ನೋಟ್ ಮಾಡ್ಕೋಬೇಕು. ಈ ಒಂದು ಹಗರಣ ಇದು ಕಳೆದ 7 ವರ್ಷಗಳಲ್ಲಿ ಪೋಕ್ಸೋ ಪ್ರಕರಣಗಳ ಒಂದು ಹಗರಣ ಇದು. ಇದು ಒಂದು ರಾಷ್ಟ್ರೀಯ ಮಹತ್ವವನ್ನು ಪಡ್ಕೊಳ್ಳುವಂತಹ ಹಗರಣ ಇದು. ಇದೇ ರೀತಿಯಾದಂತಹ ಸಿಸ್ಟಮ್ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಏನಾದ್ರೂ ತಲೆದೋರ್ತಾ ಹೋದ್ರೆ ಮಕ್ಕಳನ್ನು ಕಾಯೋರು ಯಾರು? ಮಕ್ಕಳಿಗೆ ಕೇಳೋರು ಯಾರು? ಮಕ್ಕಳಿಗೆ ನ್ಯಾಯ ಕೊಡಿಸೋರು ಯಾರು? ಮತ್ತೆ ಪೋಕ್ಸೋ ಕಾನೂನಿಗೆ, ಪೋಕ್ಸೋ ಕಾಯ್ದೆಗಿರುವ ಘನತೆ ಮಣ್ಪಾಲಾಗೋದಿಲ್ವಾ? ಇವೆಲ್ಲವನ್ನು ನಾನು ಈ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಯಾರ ವಿರುದ್ಧವೂ ಅಲ್ಲ, ಆದರೆ ಕಾನೂನಿನ ಪರವಾಗಿ, ಸಂವಿಧಾನದ ಪರವಾಗಿ ಮತ್ತೆ ಮಕ್ಕಳ ಅತ್ಯುನ್ನತ ಹಿತಾಸಕ್ತಿಯ ಪರವಾಗಿ ಅಷ್ಟೇ ಈ ಮಾತನ್ನ ಹೇಳ್ತಾ ಆದಷ್ಟು ಬೇಗ ಆ ವ್ಯಕ್ತಿಯ ವಿರುದ್ಧ FIR ಆಗಲಿ ಅಂತ ಅಷ್ಟೇ ನಾನು ಆಗ್ರಹಿಸ್ತಾ ಇದ್ದೇನೆ. ನಮಸ್ಕಾರ. ಆನೆ ಬರ್ತೀರ ಏನಾದ್ರೊಳಗೆ ಆಯ್ತಲ್ಲ?
ಅರೆಬೆತ್ತಲೆ ಮೆರವಣಿಗೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಎಲ್ಲ ಸ್ನೇಹಿತರ ಒಂದು ಆಗ್ರಹ ಆಗಿತ್ತು. ಆ ವಿಚಾರವಾಗಿ ನಾವು DC ಅವರ ಹತ್ರ ಮಾತಾಡಿಸಿದ್ವಿ. ಯಾತಕ್ಕೋಸ್ಕರ ಅಂತಂದ್ರೆ DC ಅವರಿಗೆ ಮತ್ತೊಂದು ಅವಕಾಶವನ್ನ ಕೊಡಬೇಕಾಗಿತ್ತು ಅಂತ ಹೇಳುವಂಥದ್ದು ನಮ್ಮ ವಿವೇಚನೆ ಮತ್ತು ವಿವೇಕಕ್ಕೆ ತಗಲಿದ್ರಿಂದ ಅಥವಾ ಅನಿಸಿದ್ದರಿಂದ ಇನ್ನೂ ಕಾಲ ಮಿಂಚಿಲ್ಲ. ಸಣ್ಣ ಇಂತಹ ವಿಚಾರಗಳಿಗೆ ನಾಗರಿಕರು ಅರೆಬೆತ್ತಲೆ ಮೆರವಣಿಗೆಯನ್ನ ಮಾಡಬೇಕಾಗಿದೆಯಾ ಅಂತ ಹೇಳೋದು ನಮ್ಮ ವೈಯಕ್ತಿಕವಾದಂಥ ಅನಿಸಿಕೆ. ಇದನ್ನ ಮಾಡಬೇಕಾದಂಥದ್ದು ಸರ್ಕಾರ, ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಸರ್ಕಾರ. ಇದು ಅಂಗೈ ಹುಣ್ಣಿದ್ದ ಹಾಗೆ, ಇದಕ್ಕೆ ಯಾಕೆ ಕನ್ನಡಿ ಹಿಡಿಬೇಕು? ಈ ಕೆಲಸವನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾಡಿ ಮುಗಿಸಬೇಕಾಗಿತ್ತು. ಇವತ್ತಿಗೂ ನಾವು ಆಗ್ರಹಿಸ್ತಾ ಇರೋದು, ಈಗ ಅದು ಮುಂದೂಡಿದ್ದೇವೆ. ಅರೆಬೆತ್ತಲೆ ಮೆರವಣಿಗೆ ಏನಿದೆ ಅಥವಾ ಅದಕ್ಕೆ ಸಮಾನಾರ್ಥಕವಾಗಿ ಬೇರೆ ಯಾವುದೇ ರೀತಿಯ ಮೆರವಣಿಗೆಗಳು ಇರಬಹುದು, ಅವು ಎಲ್ಲವೂ ರಾಜ್ಯದಲ್ಲಿ ಸಾಕ್ತವೆ. ಯಾಕೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಗಮನಕ್ಕೆ ಬಂದಾಗಲೂ ಕೂಡ ನಾವು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ರೆ ಮಕ್ಕಳ ಹಿತರಕ್ಷಣೆಯ ವಿರುದ್ಧ ನಾವಿದ್ದೇವೆ ಅಂತಾನೆ ಅರ್ಥ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳುವಂಥದ್ದು, ಇನ್ನು ಆದಷ್ಟು ಕಡಿಮೆ ಅವಕಾಶದಲ್ಲಿ ಆ ಒಬ್ಬ ತಪ್ಪಿತಸ್ಥ ಸದಸ್ಯ ಇದ್ದಾರಲ್ಲ ಅವರ ವಿರುದ್ಧ FIR ಅನ್ನು ಮಾಡಿ, ತನಿಖೆಯನ್ನು ಮಾಡಿ, ಹಾಗೆ ಯಾವ ಪೋಕ್ಸೋ ಪ್ರಕರಣಗಳನ್ನ ಇವರು ನಡೆಸಿದ್ದಾರೆ ಅಂತ ನೋಡಿ, ಆ ಪ್ರಕರಣಗಳಲ್ಲಿ ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಆರೋಪಿಗಳಿಗೆ ಸಿಕ್ಕಿದೆಯಾ, ಆ ಒಂದು ಆರೋಪಿಗಳಿಗೆ ಜಯ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ವ್ಯಕ್ತಿಯ ಪಾತ್ರ ಎಷ್ಟಿದೆ ಅಂತ ಹೇಳುವಂಥದ್ದನ್ನ ನಾವು ನೋಡ್ಬೇಕಾದ. ಆ ಮಕ್ಕಳಿಗೆ ಸಿಗಬೇಕಾದಂತಹ ಧನ ಸಹಾಯ, ಪರಿಹಾರ ಸಿಕ್ಕಿದೆಯಾ, ಅದನ್ನು ವಂಚಿಸುವ ನಿಟ್ಟಿನಲ್ಲಿ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ CWC ಸದಸ್ಯರಾಗಿ, ಇದು ನಿಜಕ್ಕೂ ಕೂಡ ದುರಂತ. ಇದು CWC ಕಂಕಣಬದ್ಧವಾಗಿದ್ದು ಮಕ್ಕಳ ಹಿತಾಸಕ್ತಿಯನ್ನ ಎದೆ ಮತ್ತೆ ತಲೆಯಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಸಿಗಬೇಕಾದಂತಹ ಪರಿಹಾರವನ್ನು ಕೊಡಿಸಬೇಕಾಗಿತ್ತು. ಪರಿಹಾರವೂ ಇಲ್ಲ, ನ್ಯಾಯವೂ ಇಲ್ಲ. ಕೇಸ್ಗಳು ಡಮಾರಾಗುತ್ತವೆ ಅಂತಂದ್ರೆ ಹೀನವಾದಂತಹ ಒಂದು ಪ್ರಕರಣಗಳು ಇವು ಪೋಕ್ಸೋ ಪ್ರಕರಣಗಳು. ಅಂದ್ರೆ ಒಂದು ಜೂರಿಸ್ಪ್ರುಡೆನ್ಸ್, ನ್ಯಾಯಶಾಸ್ತ್ರವು ತಿಳ್ಕೊಳ್ಳದೆ ಇರುವಂತಹ ವ್ಯಕ್ತಿಗಳನ್ನ ನಾವು ನ್ಯಾಯಿಕ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ರೆ ಮಕ್ಕಳ ಆಟ ಅಲ್ವಾ, ಮಕ್ಕಳ ಕೈಗೆ ಆಟಿಕೆ ಕೊಟ್ಟಂತ ಅನ್ಸೋದಿಲ್ವಾ? ಇದನ್ನ ನಮ್ಮ ಸರ್ಕಾರ ಹಾಗೂ ಜೆ ಮಂಡಳಿ ಗಮನಿಸಬೇಕು, ಮತ್ತೆ ತುರ್ತಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಎಲ್ಲ ನಾಗರಿಕರ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ. ಇದು ಏನಾದ್ರೂ ಕೂಡ ನ್ಯಾಯಬದ್ಧವಾಗಿ ನಡೆಸಲಿಲ್ಲ ಅಂತಂದ್ರೆ ನಾವು ನ್ಯಾಯ ಮಾರ್ಗದಲ್ಲಿ ಮೆರವಣಿಗೆ ಸಾಗುವವರೇ ಆಗಿದ್ದೇವೆ. ನ್ಯಾಯ ಸಿಗುವವರೆಗೆ, ಈ ಒಂದು ವ್ಯವಸ್ಥೆ ಬದಲಾವಣೆ ಆಗುವವರೆಗೆ ಕರ್ನಾಟಕದಾದ್ಯಂತ ಯಾರ್ಯಾರಿಗೆ ಪೌರ ಪ್ರಜ್ಞೆ ಇದೆ ಅವರೆಲ್ಲರೂ ಕೂಡ ಮೆರವಣಿಗೆ ಹೊರಡುವವರೇ ಇದ್ದಾರೆ. ನಮಸ್ಕಾರ.